ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ತುಂಬ ದಿನಗಳಾಯಿತು ನಾನು ಹೇರ್ ರೋಟೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಹೇರ್ ರೋಟೀನಲ್ಲಿ ಹೇರ್ ಕೇರ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ, ಇವಾಗ ಜೊತೆನೇ ಸ್ಕ್ರೀನ್ ಮೇಲೆ ಬರುತ್ತೆ. ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು, ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಇದು ಪ್ರೋಟೀನ್ ವಾಟರ್ ಅಂತಲೇ ಇದಕ್ಕೆ ಒಂದು ಹೆಸರನ್ನ ಕೊಡ್ಬೋದು. ಹೇಗೆ ಇದು ಪ್ರೋಟೀನ್ ವಾಟರ್ ಅಂದರೆ ಹೇಗೆ ಬಾಡಿಗೆ ಎಷ್ಟು ಇಂಪಾರ್ಟೆಂಟು ಪ್ರೋಟೀನ್, ಹಾಗೆ ಥರ ಹೇರ್ಗೆ ಮತ್ತು ಸ್ಕಾಲ್ಪಿಗೆ ತುಂಬ ಇಂಪಾರ್ಟೆಂಟ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರೋಟೀನ್ ವಾಟರ್ನ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಬೌಲ್ಗೆ ಒಂದು ವಾಟರು, ಹಾಗೆ ಫ್ಲಕ್ಸ್ ಸೀಡ್ಸ್ ಬರುತ್ತಲ್ಲ ಫ್ಲಕ್ಸ್ ಸೀಡ್ಸು, ಹಾಗೆ ಕರಿಬೇವಿನ ಎಲೆ, ಹಾಗೆ ಮೆಂತೆಕಾಳನ್ನ ಆಮೇಲೆ ಆ್ಯಡ್ ಮಾಡಿದ್ದೀನಿ. ನಾನು ಕೂಡ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಹಾಗೆ ಮತ್ತು ಮೆಂತೆಕಾಳು ಮತ್ತು ಇದ್ರ ಜೊತೆ ರೋಸ್ಮೆರಿ, ಹಾಗೆ ಸ್ವಲ್ಪ ಅಕ್ಕಿ, ಒಂದು ಸ್ಪೂನ್ ಅಕ್ಕಿ, ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀರನ್ನ ನೀವು ಕ್ವಾಂಟಿಟಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಇದನ್ನೆಲ್ಲ ಒಂದೊಂದು ಸ್ಪೂನ್ ಹಾಕಿದರೆ ಇದು ಪ್ರೋಟೀನ್ ವಾಟರ್ ಆಗಿ ರೆಡಿ ಆಗುತ್ತೆ. ಈ ಥರ ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ಟ್ರೈನ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಹೇಳ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ಈ ಥರ ಒಂದು ಕೂಲಾಗೋಕ್ಕೆ ಬಿಡಬೇಕು. ಈ ಥರ ಸ್ಟ್ರೈನ್ ಮಾಡಿ ಕೂಲಾಗೋಕ್ಕೆ ಬಿಡಬೇಕು. ಆವಾಗ ಅದು ಪ್ರೋಟೀನ್ ವಾಟರ್ ಆಗಿ ರೆಡಿ ಆಗುತ್ತೆ. ಸೊ ನಿಮಗೆ ಪ್ರೋಟೀನ್ ವಾಟರ್ ಬೇಗ ಪ್ರೋಟೀನ್ ಜೆಲ್ಲಿ ಟೈಪ್ ನಾವು ರೆಡಿ ಮಾಡ್ಕೋಬೇಕು ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಈ ಥರ ರೆಡಿ ಮಾಡಿಕೊಂಡು ಇದನ್ನು ಸ್ಕಾಲ್ಪಿಗೆ ಹಾಗೆ ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಸಿಲ್ಕಿ ಆಗಿರುತ್ತೆ, ಸಾಫ್ಟಾಗಿರುತ್ತೆ. ಹಾಗೆ ಸ್ಕಾಲ್ಪ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಯಾಕೆಂದರೆ ಇದಕ್ಕೆ ಮೆಂತೆಕಾಳು, ಕರಿಬೇವು, ಹಾಗೆ ರೋಸ್ಮೆರಿ ಇದೆಲ್ಲ ಆ್ಯಡ್ ಮಾಡಿರೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ತುಂಬ ದಿನಗಳಾಗಿತ್ತು ಹೇರ್ ಕೇರ್ನ ಮಾಡಿರಲಿಲ್ಲ. ಹಾಗಾಗಿ ಹೇರ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ರೋಟೀನ್ನ ಮಾಡ್ತಾಯಿದ್ದೆ. ಸೊ ಮೇಯ್ನಾಗಿ ನಾವು ಸ್ಕಾಲ್ಪಿಗೂ ಕೂಡ ಹಾಕಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಹಾಗೆ ಇನ್ನು ಮಿಕ್ಕಿರೋ ವಾಟರ್ನ ಕೂಡ ಅದನ್ನ ಏನು ಮಾಡ್ಬೋದು, ಹಾಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಚೆನ್ನಾಗಿ ಹೇರ್ಗೆ ಇದನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿಬಿಟ್ಟು ನಿಧಾನವಾಗಿ ಅದಕ್ಕೆ ನಾವು ಸ್ವಲ್ಪ ಮಸಾಜನ್ನ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ಇನ್ನೊಂದು ಹೇಳಿದ್ನಲ್ವ, ಇದನ್ನು ಈಗ ಪ್ರೋಟೀನ್ ವಾಟರ್ ಆಗಿ ಯೂಸ್ ಮಾಡ್ಬೋದು ಅಂತ. ಹಾಗೆ ಇನ್ನೊಂದು ಜೆಲ್ಲಿ ಟೈಪ್ ಯೂಸ್ ಮಾಡೋದು. ತುಂಬ ಕರ್ಲಿ ಹೇರ್ಸ್ ಇದೆ ಅಂದರೆ, ಕರ್ಲಿ ಅಂದರೆ ತುಂಬ ರಫ್ ಆಗಿದೆ ಹೇರ್ಸು, ತುಂಬ ಸಾಫ್ಟಾಗಿ ಬೇಕಪ್ಪ ನಮಗೆ, ತುಂಬ ರಫ್ ಅನ್ನಿಸ್ತಾ ಇದೆ ಅಂತ ಹೇರ್ ಅಂತ ಅನ್ನಿಸ್ತಾ ಇದ್ದರೆ ನಿಮಗೆ, ನೀವು ಇದನ್ನು ಏನು ಮಾಡ್ಬೋದು ಅಂದರೆ ಅಕ್ಕಿನ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಹಾಗೆ ಇದ್ರ ಜೊತೆ ಫ್ಲಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ಬರುತ್ತಲ್ಲ ಅದನ್ನು ಇನ್ನೂ ಒಂದು ಸ್ಪೂನ್ನ ಆ್ಯಡ್ ಮಾಡಿ. ಇಷ್ಟೇ ಮಾಡಿ ಸಾಕು. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಫುಲ್ ಜೆಲ್ಲಿ ಟೈಪ್ ಆಗುತ್ತೆ. ಅದನ್ನು ಮತ್ತೆ ಇನ್ನೂ ಒಂದು ಮೇಯ್ನಾಗಿ ಬೇಗ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ಟ್ರೈನ್ ಮಾಡ್ಕೊಬಿಡ್ಬೇಕು. ಇಲ್ಲಾಂದರೆ ಆಮೇಲೆ ಸ್ಟ್ರೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಜಲ್ಮಿ ಫಾರ್ಮೇಷನ್ ಆಗುತ್ತೆ, ಸ್ಟ್ರೈನ್ ಮಾಡೋಕ್ಕಾಗಲ್ಲ. ಇಲ್ಲ ಬಟ್ಟೆಯಲ್ಲಿ ನೀವು ಚೆನ್ನಾಗಿ ಇಂಟ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಕಷ್ಟ ಬೇಡ ಅಂದರೆ ನೀವೇನು ಮಾಡಬೇಕು ಅಂದರೆ ಬಿಸಿ ಇದ್ದಾಗಲೇ ಅದನ್ನ ಸ್ಟ್ರೈನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ಲು ಜೆಲ್ಲಿ ಟೈಪ್ ಆಗುತ್ತೆ. ಹೇಗೆ ಅಂದರೆ ಅಲೋವೆರಾ ಇರುತ್ತಲ್ವ ಆ ಥರ ಜೆಲ್ಲಿ ಆಗುತ್ತೆ. ಅದನ್ನು ನೀಟಾಗಿ ಸ್ಕಾಲ್ಪಿಂದ ಹಿಡಿದು ಫುಲ್ಲು ಹೇರ್ ಎಡ್ಜ್ವರೆಗೂ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಮಿಕ್ಕಿರೋ ವಾಟರ್ನ ಏನು ಮಾಡ್ಬೋದು ಅಂತ ಹೇಳಿದ್ನಲ್ವ, ಈ ಪ್ರೋಟೀನ್ ವಾಟರ್ನ ಇಟ್ಕೊಂಡು ಇದಕ್ಕೆ ನೀವು ಹೆಡ್ ಬಾತ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಶಾಂಪುಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು ಹೆಡ್ ಬಾತ್ ಮಾಡುವಾಗ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನು ಅಪ್ಲೈ ಮಾಡಿ ಸ್ಪ್ರೇ ಮಾಡಿ 1 ಅವರ್ ಆದಮೇಲೆ ಹೆಡ್ ಬಾತ್ನ ಆರಾಮಾಗಿ ಮಾಡ್ಬೋದು. ಇದನ್ನು ನೈಟ್ ರೋಟೀನಲ್ಲೇ ಯೂಸ್ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಿಬಿಡೋದ್ರಿಂದ ಯಾವುದೇ ಥರ ತೊಂದರೆ ಕೂಡ ಇಲ್ಲ. ಯಾಕೆಂದರೆ ಎಲ್ಲ ಹೋಮ್ ಮೇಡ್ಸ್, ಹಾಗೆ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸು, ಯಾವುದೇ ಕೆಮಿಕಲ್ ಆ್ಯಶಸ್ ಅಲ್ಲ. ಸೊ ನೋಡಿದ್ರಲ್ವ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.